ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ನಿಮಗೆ ಈ ಭಾಗದಲ್ಲಿ ಲೇ ಲದಾಖ್ ಪ್ಲಾನ್ ಹೇಗಾಯಿತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬಟ್ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಲೇ ಲದಾಖ್ ಹೋಗುವಂತ ಆಲೋಚನೆ ಯಾವುದೇ ಕೂಡ ನನಗೆ ಇರಲಿಲ್ಲ. ಫಸ್ಟ್ ನನ್ನ ಥಾಟ್ಸ್ ಇದ್ದಿದ್ದು ನೇಪಾಳ ಹೋಗಬೇಕು ಅಂತ, ಬಟ್ ಸಿವಿಯರ್ ವೆದರ್ ಕಂಡೀಷನ್ಸ್ ಇಂದ ನೇಪಾಳ ಪ್ಲಾನ್ ಕ್ಯಾನ್ಸಲ್ ಮಾಡಬೇಕಿತ್ತು. ಸೊ ಇಮಿಡಿಯೇಟ್ ಆಗಿ ಪ್ಲಾನ್ ಬಿ ಇನಿಷಿಯೇಟ್ ಮಾಡಬೇಕಿತ್ತು. ಪ್ಲಾನ್ ಬಿ ಏನಂತಂದ್ರೆ ಡೆಲ್ಲಿ ಹೋಗಿ, ಡೆಲ್ಲಿ ನಂತರ ಹಿಮಾಚಲ್ ಪ್ರದೇಶದಿಂದ ಉತ್ತರಾಖಂಡಿಂದ ಬ್ಯಾಕ್ ಟು ಡೆಲ್ಲಿ ಬರುವಂತ ನನಗೆ ಪ್ಲಾನ್ ಇತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ನಾನು ವೆದರ್ ಪ್ಯಾಟರ್ನ್ಸ್ನ ನಾನು ಮಾನಿಟರ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಆಗ ನಂಗೆ ಯಾಕೋ ಹಿಮಾಚಲ್ ಪ್ರದೇಶಲ್ಲಿ ತುಂಬ ವೆದರ್ ಪ್ಯಾಟರ್ನ್ಸ್ ಚೇಂಜ್ ಆಗೋ ಸಿನಾರಿಯೋಸ್ ನನಗೆ ಕಾಣಿಸ್ತಾ ಇತ್ತು ಆಲ್ರೆಡಿ. ಮತ್ತು ಹಿಮಾಚಲ್ ಪ್ರದೇಶ್ ಗೌರ್ಮೆಂಟಿಂದ ಕೂಡ ಅಲರ್ಟ್ಸ್ ಬರ್ತಾ ಇತ್ತು ಆಲ್ರೆಡಿ. ಸೊ ನಾನೇನು ಅಂದ್ಕೊಂಡೆ, ಓಕೆ ಆಲ್ರೆಡಿ ಏನಾದರೂ ಒಂದು ಬೈಕ್ ರೈಡ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಲೆಟ್ಸ್ ಗೋ ಟು ಡೆಲ್ಲಿ ಆ್ಯಂಡ್ ದೆನ್ ಟೇಕ್ ಆ್ಯಕ್ಷನ್ಸ್ ಅಂತ ಒಂದು ಆಲೋಚನೆ ಇತ್ತು. ಸೊ ನಾನೇನು ಮಾಡಿದೆ, ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೊರಟೆ. ಸಮ್ವೇರ್ ಅರೌಂಡ್ 5 o'clock ಫ್ಲೈಟ್ ಇತ್ತು ಅಲ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಿಂದ. ಸಮ್ವೇರ್ ಅರೌಂಡ್ 8:45ಗೆ ನಾನು ಡೆಲ್ಲಿ ರೀಚ್ ಆದೆ. ಸೊ ಅಲ್ಲಿ ಕೂಡ ನಾನು ವೆದರ್ ಪ್ಯಾಟರ್ನ್ಸ್ ಮಾನಿಟರ್ ಮಾಡ್ತಾ ಇದ್ದೆ. ಸೊ ಆಗೇನಾಯಿತು ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶಲ್ಲಿ ಫುಲ್ ಅಲರ್ಟ್ ಮೇಲೆ ಅಲರ್ಟ್ ಬರ್ತಾ ಇದೆ. ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ, ತುಂಬಾ ರೈನ್, ತುಂಬ ಹೆವಿ ಮಳೆ ಬರ್ತಾ ಇದೆ ಅಂತೆಲ್ಲ ಈ ಥರದೊಂದು ವಾರ್ನಿಂಗ್ಸ್ ಬರ್ತಾ ಇತ್ತು. ಡೆಲ್ಲಿ ಏರ್ಪೋರ್ಟ್ ರೀಚ್ ಆದೆ. ನಂತರ ಏರ್ಪೋರ್ಟ್ ಪ್ರಿಮಿಸಸ್ ಹತ್ರನೇ ವೇಟ್ ಮಾಡಬೇಕಿತ್ತು. ಸೊ ಯಾಕೆ ಅಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ರೆಂಟಲ್ ಏಜೆನ್ಸಿಗೆ ಕಾಲ್ ಮಾಡಿದ್ದೆ. ಏನಂತ ಹೇಳಿದ್ರೆ ನಾನು ಬೈಕ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದೆ ಅವ್ರಿಗೆ. ಬೈಕ್ ಸರ್ವಿಸ್ ಇರಬೇಕು ಮತ್ತು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೇಕು ಅಂತೆಲ್ಲ ಅವ್ರಿಗೆ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದೆ. ಮತ್ತು ಅವ್ರು ಹೇಳಿದ್ರು ಅರ್ಲಿ ಮಾರ್ನಿಂಗ್ ಅವ್ರ ಮನೆಯಿಂದ ಶಾಪಿಗೆ ಹೋಗಬೇಕು ಅಂದರೆ ಏರ್ಪೋರ್ಟ್ ಬಂದೇ ಬರುತ್ತೆ. ಸೊ ಆನ್ ದ ವೇ ಹೋಗಬೇಕಾದ್ರೆ ನನ್ನ ಪಿಕಪ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ಆದ್ದರಿಂದ ನಾನು ಏರ್ಪೋರ್ಟ್ ಪ್ರೆಮಿಸಸ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಏನಂತ ಹೇಳಿದ್ರೆ ಏರ್ಪೋರ್ಟ್ ಹತ್ರ ನಾನು ವೆದರ್ ಕಂಡೀಷನ್ಸ್ನ ಮಾನಿಟರ್ ಮಾಡ್ತಾ ಹೋಗ್ತಾ ಇದ್ದೆ. ಹಿಮಾಚಲ್ ಪ್ರದೇಶ್ ಗೌರ್ಮೆಂಟಿಂದ ಅಲರ್ಟ್ ಮೇಲೆ ಅಲರ್ಟ್ ವಾರ್ನಿಂಗ್ಸ್ ಕೂಡ ಬರ್ತಾ ಇತ್ತು. ಇನ್ಫ್ಯಾಕ್ಟ್ ಆಲ್ರೆಡಿ ಎಷ್ಟೊಂದು ಕಡೆ ಲ್ಯಾಂಡ್ ಸ್ಲೈಡ್ಸ್ ಕೂಡ ಸ್ಟಾರ್ಟ್ ಆಗೋಗಿತ್ತು ಹಿಮಾಚಲ್ ಪ್ರದೇಶಲ್ಲಿ. ಸೊ ನನ್ನ ತಲೆಯಲ್ಲಿ ಆಲೋಚನೆಗಳು ಸ್ಟಾರ್ಟ್ ಆಗ್ತಾ ಇತ್ತು. ಓಕೆ, ಈ ಥರ ಎಲ್ಲ ಹೋಗಿ ನಾನಲ್ಲಿ ಟ್ರ್ಯಾಪ್ ಆದರೆ ಏನು ಮಾಡೋದು? ಟ್ರ್ಯಾಪ್ ಆದರೆ ಏನೋ ಓಕೆ, ಬಟ್ ನನ್ನ ಕೈಯಲ್ಲಿ ಲೀವ್ಸ್ ಇರೋದು ತುಂಬಾ ಕಡಿಮೆ ದಿನಗಳು. ಸೊ ಆದ್ದರಿಂದ ನಾನು ಏನೋ ಆ್ಯಕ್ಷನ್ಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ನೋಡೋಣ, ಫಸ್ಟ್ ಬೈಕ್ ಸಿಗಲಿ, ಆಮೇಲೆ ಪ್ಲ್ಯಾನ್ ಮಾಡೋಣ ಮುಂದಕ್ಕೆ ಅಂತ ಒಂದು ಆಲೋಚನೆ ಬಂತು. ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಡೆಲ್ಲಿ ವೆದರ್ ಕೂಡ ಮಾನಿಟರ್ ಮಾಡ್ತಾ ಬರ್ತಾ ಇದ್ದೆ. ಡೆಲ್ಲಿಯಲ್ಲಿ ಕ್ಲಿಯರ್ ಕಟ್ ಹೀಟ್ ವೇವ್ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾನು ಯಾವಾಗ ಡೆಲ್ಲಿಯಲ್ಲಿ ರೀಚ್ ಆದೆ, ನನ್ನ ಅದೃಷ್ಟಕ್ಕೆ ತುಂಬಾ ಮಳೆ ಬಂತು. ಸೊ ನೋಡಿದಿರಲ್ಲ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಮಳೆ ಬಂದಾಗ ಟ್ರಾಫಿಕ್ ಸಿಚುಯೇಷನ್ಸ್ ಆಗುತ್ತೆ ಮತ್ತು ರೋಡೆಲ್ಲ ನೀರೆಲ್ಲ ತುಂಬಿಕೊಳ್ಳುತ್ತಲ್ಲ, ಸೇಮ್ ಅದೇ ರೀತಿ ಸಿಚುಯೇಷನ್ ಡೆಲ್ಲಿಯಲ್ಲಿ ಆಗಿತ್ತು ನಾನು ಹೋಗಿದ್ದಿನ. ಆಗ ಅವ್ರು ರೆಂಟಲ್ ಏಜೆನ್ಸಿಯಿಂದ ಕೂಡ ಬರ್ತಾ ಇದ್ರು ನನ್ನ ಪಿಕಪ್ ಮಾಡೋದಕ್ಕೆ ಏರ್ಪೋರ್ಟ್ ಹತ್ರ. ಸೊ ಅವರು ಕೂಡ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ರು. ಸೊ ಅಂಥ ಸಮಯದಲ್ಲಿ ಕೂಡ ಅಷ್ಟು ಮಳೆ ಬಂದರೂ ಕೂಡ ಡೆಲ್ಲಿ ವೆದರ್ ಎಷ್ಟಿರ್ಬೋದು ನೀವು ಒಂಥರ ಗೆಸ್ ಮಾಡಬೇಕು. ಏನಂತ ಹೇಳಿದ್ರೆ 36 to 37 ಇತ್ತು ಆಗ ಕೂಡ ಡೆಲ್ಲಿ ವೆದರ್. ಅಷ್ಟು ಮಳೆ ಬಂದರೂ ಕೂಡ ಕೂಲ್ ಡೌನ್ ಆಗ್ತಾ ಇಲ್ಲ, ಅಷ್ಟು ಹೀಟ್ ವೇವ್ ನಡೀತಾ ಇತ್ತು ಡೆಲ್ಲಿನಲ್ಲಿ. ಸ್ವಲ್ಪ ಸಮಯದ ನಂತರ ರೆಂಟಲ್ ಏಜೆನ್ಸಿ ಇದ್ದಾರಲ್ಲ, ಸೊ ಅವರು ಏರ್ಪೋರ್ಟ್ ಪ್ರಿಮಿಸಸ್ ಹತ್ರ ಬಂದರು ನನ್ನ ಪಿಕಪ್ ಮಾಡೋದಕ್ಕೆ. ಪಾಪ ಅವರು ಕೂಡ ಏನೋ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ರು. ಸೊ ಇಬ್ಬರು ಸೇರಿ ನ್ಯೂ ಡೆಲ್ಲಿಯಲ್ಲಿ ಅವ್ರದ್ದು ಶಾಪ್ ಏನಿತ್ತು ಒಂಥರ ಗಲ್ಲಿ ಮಾದರಿಯಲ್ಲಿ ಇತ್ತು. ಸೊ ಅಲ್ಲಿ ಹೋದ್ವಿ. ಅವ್ರ ಬೈಕಿಂಗ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಐ ಹ್ಯಾಡ್ 2 options. ಏನಂತ ಹೇಳಿದ್ರೆ ರಾಯಲ್ ಎನ್ಫೀಲ್ಡ್ ನಾರ್ಮಲ್, ಅಂದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನಾರ್ಮಲ್ ಮತ್ತು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಸ್ಕ್ರಾಮ್ 411. ನನಗೆ ಸ್ಕ್ರಾಮ್ 411 ತುಂಬಾ ಕಂಫರ್ಟಬಲ್ ಅಂತ ಅನಿಸ್ತು. ಯಾಕೆಂದರೆ 2 ಟ್ರಯಲ್ಸ್ ನೋಡಿದೆ, ಅದು ಕೂಡ ಇನ್ಫ್ಯಾಕ್ಟ್ ಕಂಫರ್ಟಬಲ್ ಇತ್ತು. ಬಟ್ ನಾರ್ಮಲ್ ಹಿಮಾಲಯನ್ ಇದೆಯಲ್ಲ, ಅದು ಕ್ರ್ಯಾಶ್ ಕಾರ್ಡ್ಸ್ ನನಗೆ ಏನೋ ಒಂಥರ ಅಡ್ಡ ಬರ್ತಿತ್ತು ನೀಸ್ ಹತ್ರ. ಸೊ ಅದಕ್ಕೆ ನಾನು ಅದನ್ನು ಆಪ್ಟ್ ಮಾಡಲಿಲ್ಲ. ಸೊ ನಾನು ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 411ನ ಆಪ್ಟ್ ಮಾಡಿದೆ. ಇದರಿಂದ ನನ್ನ ಆ್ಯಕ್ಚುಯಲ್ ರೈಡ್ ಡೆಲ್ಲಿಯಿಂದ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ನಿಮಗೆ ಅಡ್ವೆಂಚರಸ್ ಸ್ಟೋರೀಸ್ ಹೇಳ್ತಾ ಬರ್ತೀನಿ.